ಸುನಿಲ್ ನರೈನ್ ಇವರ ಮುಖದಲ್ಲಿ ನಗು ಕಮ್ಮಿ, ಯಾವಾಗಲೂ ಗಂಭೀರವಾಗಿರ್ತಾರೆ, ಒಂಥರ ಸಿಟ್ಟಿನ ರೀತಿಯಲ್ಲಿ ಇರ್ತಾರೆ. ಆದರೆ ಆಟದಲ್ಲಿ ಇವರು ಮಾತ್ರ ಬೊಂಬಾಟ್ ಪ್ರದರ್ಶನವನ್ನೇ ನೀಡ್ತಾರೆ. ಇವತ್ತು ನಿಮಗೆ ಸುನಿಲ್ ನರೈನ್ ಬಗ್ಗೆ ಗೊತ್ತಿಲ್ಲದ ಇಂಟ್ರೆಸ್ಟಿಂಗ್ ವಿಷಯವನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಸುನಿಲ್ ನರೈನ್ ವೆಸ್ಟ್ ಇಂಡೀಸ್ ಕ್ರಿಕೆಟಿಗ. ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಮಿಂಚಿದ್ದಾರೆ. ಇನ್ನು ಯಾವಾಗಲೂ ಗಂಭೀರವಾಗಿಯೇ ಸುನಿಲ್ ನರೈನ ಇರ್ತಾರೆ. ಕೋಲ್ಕತ್ತಾದ ಸ್ಟಾರ್ ಆಲ್ರೌಂಡರ್ ಸುನಿಲ್ ನರೈನ ಇದುವರೆಗೂ IPLನಲ್ಲಿ 177 ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ ಸುನಿಲ್ 180 ವಿಕೆಟ್ಗಳನ್ನು ತೆಗೆದಿದ್ದು ಅಧಿಕ ವಿಕೆಟ್ ಪಡೆದವರ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿ ಇವರು ಸ್ಥಾನವನ್ನು ಪಡೆದಿದ್ದಾರೆ. ಸುನಿಲ್ ನರೈನ್ ಪ್ರಾಯೋಗಿಕ ಪಂದ್ಯದಲ್ಲಿ 10 ವಿಕೆಟ್ಗಳನ್ನು ಕಬಳಿಸಿ ಗಮನವನ್ನು ಸೆಳೆದರು. ಆನಂತರ 2009ರಲ್ಲಿ ಟ್ರಿನಿಡಾಡ್ ಮತ್ತು ಟೊಬಾಗೊ ತಂಡದಲ್ಲಿ ಇವರು ಸ್ಥಾನವನ್ನು ಪಡೆದರು. ಬಲಗೈನ ಆಫ್ ಸ್ಪಿನ್ನರ್ ಆದ ಇವರು ವೆಸ್ಟ್ ಇಂಡೀಸ್ನ ಅಂಡರ್-19 ತಂಡವನ್ನು ಪ್ರತಿನಿಧಿಸಿದ್ರು. ಪ್ರಾದೇಶಿಕ ಕ್ರಿಕೆಟ್ನಲ್ಲಿ ಇವರು ಹೆಚ್ಚು ಪ್ರಭಾವಶಾಲಿ ಆಗಿರಲಿಲ್ಲ. ಆದರೂ 2009ರಲ್ಲಿ ಭಾರತದಲ್ಲಿ ನಡೆದ ಉದ್ಘಾಟನಾ ಚಾಂಪಿಯನ್ ಲೀಗ್ T20ಗಾಗಿ ಇವರನ್ನು ತಂಡದಲ್ಲಿ ಸೇರಿಸಲಾಯಿತು. 2011ರಲ್ಲಿ ಕೆರಿಬಿಯನ್ T20 ಸಮಯದಲ್ಲಿ ನರೈನ್ ತಮ್ಮ ಮೊದಲ T20 ಪಂದ್ಯವನ್ನು ಆಡಿದರು. ನರೈನ್ ಪಂದ್ಯಾವಳಿಯಲ್ಲಿ 13.40 ಸರಾಸರಿಯಲ್ಲಿ 5 ವಿಕೆಟ್ಗಳನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಇವರ ಬೌಲಿಂಗ್ ಶೈಲಿಯು 2011ರ ಚಾಂಪಿಯನ್ ಲೀಗ್ನಲ್ಲಿ ಬಹಳ ಪರಿಣಾಮಕಾರಿಯಾಗಿತ್ತು. 10.50 ಸರಾಸರಿಯಲ್ಲಿ ಮತ್ತು 4.37 ಎಕಾನಮಿ ದರದಲ್ಲಿ 10 ವಿಕೆಟ್ಗಳನ್ನು ಇವರು ಕಬಳಿಸಿದರು. ಆ ವರ್ಷದ ನಂತರ ಇವರು ಸರಣಿಯ 3ನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ಏಕದಿನ ಪಂದ್ಯಕ್ಕೆ ಪಾದಾರ್ಪಣೆಯನ್ನು ಮಾಡಿದರು. 2 ನಿರ್ಣಾಯಕ ವಿಕೆಟ್ಗಳನ್ನು ಕಬಳಿಸುವ ಮೂಲಕ ವೆಸ್ಟ್ ಇಂಡೀಸ್ ತಂಡವನ್ನು 16 ರನ್ಗಳ ಗೆಲುವಿನತ್ತ ಕೊಂಡೊಯ್ದರು. ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಇವರ ಸ್ಥಿರವಾದ ಮತ್ತು ಅತ್ಯುತ್ತಮ ಪ್ರದರ್ಶನವು ಕೋಲ್ಕತ್ತಾ ನೈಟ್ ರೈಡರ್ಸ್ ಫ್ರಾಂಚೈಸಿಯನ್ನು ಆಕರ್ಷಣೆ ಮಾಡಿತು. 2012ರ IPL ಹರಾಜಿನಲ್ಲಿ ಇವರನ್ನು 6 ಕೋಟಿಗೆ ಖರೀದಿ ಮಾಡಲಾಯಿತು KKR ಫ್ರಾಂಚೈಸಿ. ಇನ್ನು ಕೋಲ್ಕತ್ತಾ ತಮ್ಮ ಚೊಚ್ಚಲ IPL ಕಪ್ ಗೆಲ್ಲುವಲ್ಲಿ ನರೈನ ಪಾತ್ರ ಪ್ರಮುಖವಾಗಿ ಇತ್ತು ಅಂತಲೇ ಹೇಳ್ಬೋದು. 2012ರಲ್ಲಿ ಇಂಗ್ಲೆಂಡ್ ವಿರುದ್ಧದ 3ನೇ ಟೆಸ್ಟ್ಗೆ ಗಾಯಗೊಂಡ ಕೆಮರ್ ರೋಚ್ ಬದಲಿಗೆ ಇವರು ಆಡಿದಾಗ ಇದು ಇವರಿಗೆ ಟೆಸ್ಟ್ನ ಮೊದಲ ಪಂದ್ಯವಾಗಿತ್ತು. ಅಲ್ಲಿಗೆ ಒಂದು ಪ್ರವೇಶವನ್ನು ಕೊಟ್ಟಿತ್ತು. ಟೆಸ್ಟ್ ಪಂದ್ಯಗಳಲ್ಲಿ ಇವರ ಪ್ರದರ್ಶನ ಹೇಳುವಂತಿರಲಿಲ್ಲ, ಅಷ್ಟಕ್ಕಷ್ಟೇ ಅಂತಾನೆ ಹೇಳ್ಬೋದು. 2ನೇ ಮದುವೆಯಾದ ಸುನಿಲ್ ನರೈನ್ ತನ್ನ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಮೂಲಕ ಎಲ್ಲರ ಗಮನ ಸೆಳೆದಿದ್ದ ನರೈನ್ ಟ್ರಿನಿಡಾಡ್ನ ನಂದಿತಾ ಕುಮಾರ್ ಎಂಬುವರನ್ನು ಮದುವೆ ಆದರು. ನಂದಿತಾ ನೇಲ್ ಆರ್ಟಿಸ್ಟ್. ಇಬ್ಬರು 2013ರಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಆಗ್ತಾರೆ. ಇವರು ಪ್ರೀತಿಸಿ ಮದುವೆ ಆಗ್ತಾರೆ. ಆದರೆ 2020ರಲ್ಲಿ ಇವರು ಡೈವರ್ಸ್ ಪಡಿತಾರೆ. ಇನ್ನು ಇದಾದ ಬಳಿಕ ಆಂಜಲಿಯಾ ಎಂಬುವರನ್ನು ನರೈನ್ ಮದುವೆ ಆಗ್ತಾರೆ. ಟ್ರಿನಿಡಾಡ್ನ ಅತಿ ದೊಡ್ಡ ಫ್ಯಾಷನ್ ಬ್ರ್ಯಾಂಡ್ಗಳಲ್ಲಿ ಒಂದಾದ ದಿ ಫ್ಯಾಷನ್ ಅಟಿಲಿಯರ್ ಮಾಲಕಿಯವರು. ಈ ಜೋಡಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಇನ್ನು 6 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು ಕೇವಲ 40 ರನ್ ಮಾತ್ರ ಇವರು ಗಳಿಸಿದ್ದಾರೆ. 21 ವಿಕೆಟ್ಗಳನ್ನು ಪಡೆದಿದ್ದಾರೆ ಒಟ್ಟು 6 ಟೆಸ್ಟ್ ಪಂದ್ಯಗಳ ಸರಾಸರಿಯಲ್ಲಿ. ಇನ್ನು 65 ಏಕದಿನ ಪಂದ್ಯಗಳನ್ನು ಆಡಿದ್ದು 365 ರನ್ ಗಳಿಸಿದರೆ 92 ವಿಕೆಟ್ಗಳನ್ನು ಇವರು ಕಬಳಿಸಿದ್ದಾರೆ. ಇನ್ನು 51 T20 ಪಂದ್ಯಗಳನ್ನು ಆಡಿದ್ದು 155 ರನ್ ಗಳಿಸಿದರೆ 52 ವಿಕೆಟ್ ಕಬಳಿಸಿದ್ದಾರೆ. ಆದರೆ ಇವರು IPLನಲ್ಲಿ ಹೆಚ್ಚು ಪಂದ್ಯಗಳನ್ನು ಆಡಿದ್ದಾರೆ. 176 ಪಂದ್ಯಗಳನ್ನು ಆಡಿದ್ದು 1534 ರನ್ ಗಳಿಸಿದ್ದಾರೆ. 180 ವಿಕೆಟ್ ಇವರು ಕಬಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಫೇಲ್ಯೂರ್ ಆಗಿದ್ರು. IPLನಲ್ಲಿ ನರೈನ್ ಮಿಂಚ್ತಾ ಇದ್ದಾರೆ. ಅದರಲ್ಲೂ ಕೋಲ್ಕತ್ತಾ ಪರವಾಗಿ ಇವರು ಅತ್ಯುತ್ತಮವಾಗಿ ಆಡುತ್ತಾ ಬಂದಿದ್ದಾರೆ. ಈ ಬಾರಿ ಕೂಡ ಇವರ ಆಟವನ್ನು ನಾವು ನೋಡ್ಬೋದು. ಇದಾಗಿತ್ತು ಸುನಿಲ್ ನರೈನ್ ಅವರ ಕ್ರಿಕೆಟ್ ಜರ್ನಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.